ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ರಕ್ಷಿತಾ ಹುಬ್ಬಳ್ಳಿ. ಇವತ್ತು ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಮಹಿಳಾ ದಿನಾಚರಣೆಯ ಪ್ರಯುಕ್ತವಾಗಿ ನಮ್ಮ ಭಾರತದ ಎಲ್ಲ ಕ್ಷೇತ್ರಕ್ಕೆ ಸಂಬಂಧಿಸಿದ ಮಹಿಳೆಯರ ಬಗ್ಗೆ ಹಾಗೂ ಅವರ ಸಾಧನೆಯ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ ಹಾಗಾದರೆ ಶುರು ಮಾಡೋಣ. ಮೊದಲನೇದಾಗಿ ನಮ್ಮ ವೀರ ಮಹಿಳೆಯರಾದ ನಮ್ಮ ಕನ್ನಡದ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾದ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಕಿತ್ತೂರು ರಾಣಿ ಚೆನ್ನಮ್ಮ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಕನ್ನಡದ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಕಿತ್ತೂರು ರಾಣಿ ಚೆನ್ನಮ್ಮನವರು ಅಕ್ಟೋಬರ್ 23, 1778ರಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಜನಿಸಿದರು. ಇವರು ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಬಿಲ್ಲುಗಾರಿಕೆ ಮತ್ತು ಕತ್ತಿವರಸೆ, ಕುದುರೆ ಸವಾರಿಯಲ್ಲಿ ತರಬೇತಿ ಪಡೆದಿತ್ತು. ಕರ್ನಾಟಕ ರಾಜ್ಯದ ಕಿತ್ತೂರು ಸಂಸ್ಥಾನದ ರಾಣಿ ಚೆನ್ನಮ್ಮರಾಗಿದ್ದವರು ಇವರು ಇಂದು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಎಂದು ಪ್ರಸಿದ್ಧರಾಗಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮನವರು ಬ್ರಿಟಿಷರ ವಿರುದ್ಧ ದಂಗೆಯನ್ನು ಏರಿ ಅವರ ವಿರುದ್ಧ ತುಂಬ ಹೋರಾಟಗಳನ್ನು ಮಾಡಿದ್ದಾರೆ. ಅದರಲ್ಲಿ ನೋಡುವುದಾದರೆ 1824ರಲ್ಲಿ ರಾಣಿ ಚೆನ್ನಮ್ಮನವರು ತಮ್ಮ ಪತಿ ಹಾಗೂ ಮಗನನ್ನು ಕಳೆದುಕೊಳ್ಳುತ್ತಾರೆ. ಆ ನಂತರ ಬ್ರಿಟಿಷರ ಒಂದು ಆಳ್ವಿಕೆಯಿಂದ ಕಿತ್ತೂರು ಸಂಸ್ಥಾನದ ರಕ್ಷಕರಾಗಿ ಅವರು ನಿಲ್ಲುತ್ತಾರೆ. ಆ ನಂತರ ರಾಣಿ ಚೆನ್ನಮ್ಮ ಅದೇ ವರ್ಷ ಶಿವಲಿಂಗಪ್ಪನವರಿಗೆ ದತ್ತುವನ್ನು ಪಡೆಯುತ್ತಾರೆ ಮತ್ತು ಸಿಂಹಾಸನದ ಉತ್ತರಾಧಿಕಾರಿ ಎಂದು ಕೂಡ ಹೆಸರಿಸ್ತಾರೆ. ಆದರೆ ಬ್ರಿಟಿಷರು ಶಿವಲಿಂಗಪ್ಪನವರಿಗೆ ಉತ್ತರಾಧಿಕಾರಿ ಎಂದು ಒಪ್ಪಿಕೊಳ್ಳಿಲ್ಲ. ಅದಕ್ಕೆ ರಾಣಿ ಚೆನ್ನಮ್ಮನವರು ಬಾಂಬೆ ಪ್ರೆಸಿಡೆನ್ಸಿಯ ಗವರ್ನರ್ಗೆ ಹಲವಾರು ಪತ್ರಗಳನ್ನು ಕಳಿಸುವ ಮೂಲಕ ಸಾಮ್ರಾಜ್ಯಕ್ಕೆ ತಮ್ಮ ಕಾರಣವನ್ನು ಸಮರ್ಥಿಸಲು ಪ್ರಯತ್ನಿಸಿದರು. ಆದರೆ ಬ್ರಿಟಿಷರು ಅದನ್ನು ತಿರಸ್ಕರಿಸಿದರು. ಈ ಒಂದು ತಿರಸ್ಕರಿಸಿದ್ದಕ್ಕೆ ದೊಡ್ಡ ಯುದ್ಧಕ್ಕೆ ಕಾರಣವಾಯಿತು. ಇದರಿಂದಾಗಿ ನಾವೇನು ಅರ್ಥ ಮಾಡಿಕೊಳ್ಬೇಕಂದ್ರೆ, ರಾಣಿ ಚೆನ್ನಮ್ಮ ಒಂದು ಹೆಣ್ಣು ಮಗಳಾಗಿ ಯಾವ ಬ್ರಿಟಿಷರನ್ನು ಹೆದರದೆ ಅವರು ಒಂದು ಧೈರ್ಯದಿಂದ, ಛಲದಿಂದ ಅವರು ಬ್ರಿಟಿಷರ ವಿರುದ್ಧ ಹೋರಾಡಿದ್ದಾರೆ. ಹಾಗಾಗಿ ರಾಣಿ ಚೆನ್ನಮ್ಮನವರ ಈ ಒಂದು ಸಾಹಸವೇ ನಮ್ಮೆಲ್ಲರಿಗೂ ಸ್ಫೂರ್ತಿ. ನಮ್ಮ ಮುಂದಿನ ಸಾಧಕಿ ಇಂದಿರಾ ಗಾಂಧಿ. ಇಂದಿರಾ ಗಾಂಧಿಯವರು ನವೆಂಬರ್ 19, 1917ರಲ್ಲಿ ಪ್ರಯಾಗ್ರಾಜ್ದಲ್ಲಿ ಜವಾಹರ್ಲಾಲ್ ನೆಹರು ಅವರ ಮಗಳಾಗಿ ಜನಿಸಿದರು. ಇಂದಿರಾ ಗಾಂಧಿಯವರು ಸ್ವಿಟ್ಜರ್ಲ್ಯಾಂಡ್ ಹಾಗೂ ಪೂನಾ, ಮುಂಬೈ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪೂರೈಸುತ್ತಾರೆ. ಅವರಿಗೆ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳು ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಕೂಡ ನೀಡಿ ಗೌರವಿಸಿದರು. 1964ರಿಂದ 1966ರವರೆಗೆ ಇಂದಿರಾ ಗಾಂಧಿಯವರು ವಾರ್ತಾ ಮತ್ತು ಪ್ರಸಾರ ಸಚಿವೆಯಾಗಿದ್ದರು. 1966 ಜನವರಿಯಿಂದ 1977 ಮಾರ್ಚ್ರವರೆಗೆ ಭಾರತದ ಪ್ರಧಾನಮಂತ್ರಿಯಾಗಿ ಅತ್ಯುನ್ನತ ಹುದ್ದೆಯನ್ನು ನಿರ್ವಹಿಸಿದರು. ಹಾಗೆ 1967 ಸೆಪ್ಟೆಂಬರ್ರಿಂದ 1977 ಮಾರ್ಚ್ರವರೆಗೆ ಪರಮಾಣು ಶಕ್ತಿ ಖಾತೆಯ ಸಚಿವರಾಗಿದ್ದರು. ಸೆಪ್ಟೆಂಬರ್ 5, 1967ರಿಂದ ಫೆಬ್ರವರಿ 14, 1969ರವರೆಗೆ ವಿದೇಶಾಂಗ ಸಚಿವಾಲಯದ ಹೆಚ್ಚುವರಿ ಹೊಣೆಯನ್ನು ಹೊತ್ತರು. ಹೀಗೆ ಇಂದಿರಾ ಗಾಂಧಿಯವರು ಅನೇಕ ಖಾತೆಗೆ ಸಚಿವರಾಗಿದ್ದರು. 1980 ಜನವರಿಯಿಂದ ಅವರು ಯೋಜನಾ ಆಯೋಗದ ಅಧ್ಯಕ್ಷೆ ಕೂಡ ಆಗಿದ್ದರು. ಜನವರಿ 14, 1980ಕ್ಕೆ ಮತ್ತೆ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾದರು. ಇಂದಿರಾ ಗಾಂಧಿಯವರು ಸ್ವರಾಜ್ ಭವನ ಟ್ರಸ್ಟ್ನ ಅಧ್ಯಕ್ಷ ಕೂಡ ಆಗಿದ್ದರು. ಬಾಲ ಸಹಯೋಗ್, ಬಾಲಭವನ ಮಂಡಳಿ ಮತ್ತು ಮಕ್ಕಳ ರಾಷ್ಟ್ರೀಯ ಸಂಗ್ರಹಾಲಯಗಳ ಜೊತೆಯೂ ಉತ್ತಮ ಸಂಬಂಧ ಹೊಂದಿದ್ದರು. ಹಾಗೆ ಅನೇಕ ದೇಶದವರ ಜೊತೆ ಕೂಡ ಉತ್ತಮ ಬಾಂಧವ್ಯ ಹೊಂದಿದ್ದರು. ಇಂದಿರಾ ಗಾಂಧಿಯವರು ನಮ್ಮ ದೇಶದ ಅಭಿವೃದ್ಧಿಗೆ ಹಲವಾರು ಕೊಡುಗೆಯನ್ನು ನೀಡಿದ್ದಾರೆ. ಇವರ ದಿಟ್ಟತನವೇ ನಮಗೆಲ್ಲರಿಗೂ ಸ್ಫೂರ್ತಿ. ನಮ್ಮ ಮುಂದಿನ ಸಾಧಕಿ ಕಿರಣ್ ಬೇಡಿ.
ಕಿರಣ್ ಬೇಡಿಯವರು ಜೂನ್ 9, 1949ರಲ್ಲಿ ಪಂಜಾಬ್ನ ಅಮೃತ್ಸರದಲ್ಲಿ ಜನಿಸಿದರು. 1968ರಲ್ಲಿ ಕಿರಣ್ ಬೇಡಿಯವರು ಅಮೃತ್ಸರದ ಮಹಿಳಾ ಸರ್ಕಾರಿ ಕಾಲೇಜಿನಲ್ಲಿ ಇಂಗ್ಲಿಷ್ನಲ್ಲಿ BA ಆನರ್ಸ್ ಪಡೆದರು. ನಂತರ 1970ರಲ್ಲಿ ರಾಜ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿದರು. ಕಿರಣ್ ಬೇಡಿಯವರು ಪೊಲೀಸ್ ಅಧಿಕಾರಿಯಾಗಿ ಹಾಗೂ ಸಾರ್ವಜನಿಕ ಸೇವಕರಾಗಿ ಪ್ರಸಿದ್ಧಿ ಪಡೆದವರಾಗಿದ್ದಾರೆ. ಭಾರತದಲ್ಲಿ ಪೊಲೀಸ್ ಸೇವೆ ಸೇರಿದ ಮೊದಲ ಭಾರತೀಯ ಮಹಿಳೆ ಕಿರಣ್ ಬೇಡಿ. ಕಿರಣ್ ಬೇಡಿಯವರು 2007ರಲ್ಲಿ ಭಾರತೀಯ ಪೊಲೀಸ್ ಸೇವೆಯಿಂದ ನಿವೃತ್ತರಾದರು. ಕಿರಣ್ ಬೇಡಿಯವರು ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ವಿಭಾಗದ ಸಲಹೆಗಾರರಾಗಿ ಕೆಲಸ ನಿರ್ವಹಿಸಿದ್ದಾರೆ. ಅಲ್ಲಿ ಇವರ ಸೇವೆಗೆ ಮೆಚ್ಚುಗೆಯಾಗಿ ವಿಶ್ವಸಂಸ್ಥೆ ಪದಕ ನೀಡಿ ಗೌರವಿಸಿದೆ. 1987ರಲ್ಲಿ ಕಿರಣ್ ಬೇಡಿಯವರು ನವಜ್ಯೋತಿ ಇಂಡಿಯಾ ಫೌಂಡೇಶನ್ ಹಾಗೂ 1994ರಲ್ಲಿ ಇಂಡಿಯನ್ ವಿಷನ್ ಫೌಂಡೇಶನ್ ಅನ್ನು ಪ್ರಾರಂಭಿಸಿದರು. ಕಿರಣ್ ಬೇಡಿಯವರಿಗೆ ಹಲವಾರು ಪ್ರಶಸ್ತಿ ಲಭಿಸಿವೆ. 1979ರಲ್ಲಿ ರಾಷ್ಟ್ರಪತಿಗಳ ಗ್ಯಾಲಂಟ್ರಿ ಅವಾರ್ಡ್, 1980ರಲ್ಲಿ ವುಮೆನ್ ಆಫ್ ದಿ ಇಯರ್, 1995ರಲ್ಲಿ ಮಹಿಳಾ ಶಿರೋಮಣಿ ಅವಾರ್ಡ್, 1995ರಲ್ಲಿ ಲಯನ್ ಆಫ್ ದಿ ಇಯರ್, ಹೀಗೆ ಹಲವಾರು ಪ್ರಶಸ್ತಿಗಳು ಕಿರಣ್ ಬೇಡಿರವರಿಗೆ ಲಭಿಸಿವೆ. ಹೀಗೆ ಕಿರಣ್ ಬೇಡಿಯವರು ತಮ್ಮ ಪೊಲೀಸ್ ವೃತ್ತಿಯಲ್ಲಿ ಹಲವಾರು ಸಾಧನೆಯನ್ನು ಮಾಡಿದ್ದಾರೆ. ಇವರ ಧೈರ್ಯವೇ ನಮ್ಮೆಲ್ಲರಿಗೂ ಸ್ಫೂರ್ತಿ. ನಮ್ಮ ಮುಂದಿನ ಸಾಧಕಿ ಮಿತಾಲಿ ರಾಜ್. ಮಿತಾಲಿ ರಾಜ್ ರವರು ಡಿಸೆಂಬರ್ 3, 1982ರಲ್ಲಿ ಜೋಧ್ಪುರ್ ಅಂದರೆ ರಾಜಸ್ಥಾನದ ಜೋಧ್ಪುರ್ನಲ್ಲಿ ಜನಿಸಿದರು. ಕ್ರಿಕೆಟ್ ಒಡನೆ ಅವರ ಮೊಟ್ಟ ಮೊದಲ ಪರಿಚಯಕ್ಕೆ ಅವರ ಅಣ್ಣನೇ ಕಾರಣ. ಅವರು ಬೆಳಿಗ್ಗೆ ಬೇಗ ಹೇಳಬೇಕೆಂದು ತಮ್ಮ ಅಣ್ಣನೊಡನೆ ಕ್ರಿಕೆಟ್ ಪ್ರಾಕ್ಟೀಸ್ಗೆ ಹೋಗುತ್ತಿದ್ದರು. ಆಟವನ್ನು ನೋಡಿ ನೋಡಿ ಕಲಿತರು. ಕ್ರಿಕೆಟ್ ಕ್ರೀಡೆಯನ್ನು ಅವರು ತಮ್ಮ 10ನೇ ವಯಸ್ಸಿನಲ್ಲೇ ಆಡಲು ಪ್ರಾರಂಭಿಸಿದರು. ತಮ್ಮ 17ನೇ ವಯಸ್ಸಿನಲ್ಲೇ ODI ತಂಡಕ್ಕೆ ಆರಿಸಲ್ಪಟ್ಟು 1999ರಂದು ಐರ್ಲೆಂಡ್ ವಿರುದ್ಧವಾಗಿ ಮಿಲ್ಟನ್ ಕೀನ್ಸ್ನಲ್ಲಿ ಆಡಿದ್ದಾರೆ. ಹಾಗೆ ಟೇಬಲ್ ಟೆನ್ನಿಸ್, ಸ್ಕೇಟಿಂಗ್ ಮುಂತಾದ ಕ್ರೀಡೆಗಳನ್ನು ಕೂಡ ಅವರು ಕಲಿತಿದ್ದಾರೆ. ಈಗ ತಮ್ಮ ತಾಯಿಯ ಸಹಾಯದಿಂದ ರೈಲ್ವೆ ಕ್ರಿಕೆಟ್ ತಂಡದಲ್ಲಿ ಉದ್ಯೋಗಿಯಾಗಿದ್ದಾರೆ. ಇವರು ಬಲಗೈ ಆಟಗಾರ್ತಿ. ಇವರು ಟೆಸ್ಟ್ ಡೆಬ್ಯೂ ಆಡಿದ್ದು ಜನವರಿ 14 ಇಂಗ್ಲೆಂಡ್ ವಿರುದ್ಧ ಆಡಿದ್ದಾರೆ. ಮಿತಾಲಿ ರಾಜ್ ರವರಿಗೆ ಅನೇಕ ಪ್ರಶಸ್ತಿಗಳು ಲಭಿಸಿವೆ. ಉದಾಹರಣೆಗೆ 2003ರಲ್ಲಿ ಅರ್ಜುನ ಪ್ರಶಸ್ತಿ, 2015ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಹಾಗೂ 2017ರಲ್ಲಿ ಯೂತ್ ಸ್ಪೋರ್ಟ್ಸ್ ಐಕಾನ್ ಆಫ್ ಎಕ್ಸಲೆನ್ಸ್ ಅವಾರ್ಡ್. ಹೀಗೆ ಇವರಿಗೆ ಅನೇಕ ಪ್ರಶಸ್ತಿ ಲಭಿಸಿವೆ. ಹೀಗೆ ನಮ್ಮ ಮಿತಾಲಿ ರಾಜ್ ರವರು ಕ್ರಿಕೆಟ್ ವೃತ್ತಿಯಲ್ಲಿ ಅವರು ಹಲವಾರು ಸಾಧನೆಯನ್ನು ಮಾಡಿದ್ದಾರೆ. ಇವರ ಒಂದು ಛಲವೇ ನಮ್ಮೆಲ್ಲರಿಗೂ ಸ್ಫೂರ್ತಿ. ನಮ್ಮ ಮುಂದಿನ ಸಾಧಕಿ ಲತಾ ಮಂಗೇಶ್ಕರ್. ಲತಾ ಮಂಗೇಶ್ಕರ್ ರವರು ಸೆಪ್ಟೆಂಬರ್ 28, 1929ರಲ್ಲಿ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಜನಿಸಿದರು. ಲತಾ ಮಂಗೇಶ್ಕರ್ ರವರು ಜನಿಸಿದಾಗ ಹೇಮಾ ಎಂದು ಹೆಸರಿತ್ತು. ನಂತರ ಅವರ ತಂದೆಯ ನಾಟಕಗಳಲ್ಲಿ ಲತಿಕಾ ಎಂಬ ಸ್ತ್ರೀ ಪಾತ್ರವನ್ನು ಲತಾ ಮಂಗೇಶ್ಕರ್ ಅವರು ನಟಿಸಿದರು. ನಂತರ ಅವರ ಹೆಸರು ಲತಾ ಎಂದು ಮರುನಾಮಕರಣ ಮಾಡಿದರು. ಲತಾ ಮಂಗೇಶ್ಕರ್ ಅವರನ್ನು ವೃತ್ತಿ ಜೀವನಕ್ಕೆ ಸಹಾಯ ಮಾಡಿದ್ದು ವಿನಾಯಕ್ ದಾಮೋದರ್ ಕರ್ನಾಟಕಿ ಅವರು. ಅಂದರೆ ಇವರು ಚಿತ್ರಪಟ ಚಲನಚಿತ್ರ ಕಂಪನಿಯ ಮಾಲೀಕರು ಮತ್ತು ಮಂಗೇಶ್ಕರ್ ಅವರ ಕುಟುಂಬದ ಆತ್ಮೀಯ ಸ್ನೇಹಿತರು. ಲತಾ ಮಂಗೇಶ್ಕರರನ್ನು ಗಾಯಕಿ ಹಾಗೂ ನಟಿಯಾಗಿ ವೃತ್ತಿ ಜೀವನವನ್ನು ಪ್ರಾರಂಭಿಸಲು ಅವರು ಸಹಾಯ ಮಾಡಿದ್ದಾರೆ. 1955ರಲ್ಲಿ ಲತಾ ಮಂಗೇಶ್ಕರ್ ರವರು ಮರಾಠಿ ಚಲನಚಿತ್ರಕ್ಕೆ ಮೊದಲ ಬಾರಿಗೆ ಸಂಗೀತ ಸಂಯೋಜಿಸಿದರು.
ಲತಾ ಮಂಗೇಶ್ಕರ್ ಅವರು 4 ಚಲನಚಿತ್ರಗಳನ್ನು ನಿರ್ಮಿಸಿದ್ದಾರೆ. ಲತಾ ಮಂಗೇಶ್ಕರ್ ಅವರಿಗೆ 2001ರಲ್ಲಿ ಭಾರತ ರತ್ನ ಪ್ರಶಸ್ತಿ, 1969ರಲ್ಲಿ ಪದ್ಮಭೂಷಣ ಪ್ರಶಸ್ತಿ, 1999ರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಮತ್ತು ಗೌರವಗಳನ್ನು ಗೆದ್ದಿದ್ದಾರೆ. ಹೀಗೆ ಲತಾ ಮಂಗೇಶ್ಕರ್ ಅವರು ತಮ್ಮ ಗಾಯನದ ವೃತ್ತಿಯಲ್ಲಿ ಹಾಗೂ ಚಲನಚಿತ್ರ ನಿರ್ಮಾಣದಲ್ಲಿ ಹಲವಾರು ಸಾಧನೆಯನ್ನು ಮಾಡಿದ್ದಾರೆ. ಇವರ ಹಾಡುಗಳೇ ನಮ್ಮೆಲ್ಲರಿಗೂ ಸ್ಫೂರ್ತಿ. ನಮ್ಮ ಮುಂದಿನ ಸಾಧಕಿ ಭಾರತಿ ವಿಷ್ಣುವರ್ಧನ್. ಭಾರತಿ ವಿಷ್ಣುವರ್ಧನ್ ರವರು ಆಗಸ್ಟ್ 15, 1950ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು. ಭಾರತಿ ವಿಷ್ಣುವರ್ಧನ್ ರವರು ಚಲನಚಿತ್ರದಲ್ಲಿ ನಟಿ, ಗಾಯಕಿ, ಸಹ ನಿರ್ದೇಶಕಿ ವೃತ್ತಿಯನ್ನು ಮಾಡುತ್ತಿದ್ದಾರೆ. ಹಾಗೆ ಇವರು ಅಂಕಣಗಾರ್ತಿಯೂ ಕೂಡ. ಇವರು ಕನ್ನಡ ಚಲನಚಿತ್ರ ನಟರಾದ ಡಾಕ್ಟರ್ ವಿಷ್ಣುವರ್ಧನ್ ರವರನ್ನು ಮದುವೆಯಾಗಿದ್ದಾರೆ. ಭಾರತಿ ವಿಷ್ಣುವರ್ಧನ್ ರವರು ಕನ್ನಡ ಚಿತ್ರರಂಗದಲ್ಲಿ ಗಂಗೆ ಗೌರಿ, ನಮ್ಮ ಸಂಸಾರ, ಮೇಯರ್ ಮುತ್ತಣ್ಣ, ಶ್ರೀ ಕೃಷ್ಣ ರುಕ್ಮಿಣಿ ಸತ್ಯಭಾಮ, ಬಲೆ ಜೋಡಿ, ಬಂಗಾರದ ಮನುಷ್ಯ, ಬಂಗಾರದ ಜಿಂಕೆ ಹೀಗೆ ಹಲವಾರು ಚಲನಚಿತ್ರದಲ್ಲಿ ಅಭಿನಯಿಸಿದ್ದಾರೆ. 1966ರಲ್ಲಿ ತೆರೆ ಕಂಡ ಲವ್ ಇನ್ ಬೆಂಗಳೂರು ಇದು ಭಾರತಿ ವಿಷ್ಣುವರ್ಧನ್ ರವರ ನಟಿಸಿದ ಪ್ರಥಮ ಚಿತ್ರವಾಗಿದೆ. ಆದರೆ ದುಡ್ಡೇ ದೊಡ್ಡಪ್ಪ ಇವರ ಬಿಡುಗಡೆಗೊಂಡ ಮೊದಲ ಚಿತ್ರವಾಗಿದೆ. ಹಾಗೆ ಕನ್ನಡ, ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಈ 5 ಭಾಷೆಗಳಲ್ಲಿ ಇವರ ಚಿತ್ರಗಳು ಯಶಸ್ಸು ಕಂಡಿವೆ. ಕನ್ನಡದಲ್ಲಿ ರಾಜ್ಕುಮಾರ್ ಅವರ ಜೊತೆ, ವಿಷ್ಣುವರ್ಧನ್ ಅವರ ಜೊತೆ, ಅನಂತ್ನಾಗ್ ರವರ ಜೊತೆ ಹೀಗೆ ಅನೇಕ ನಟರ ಜೊತೆ ಅಭಿನಯಿಸಿದ್ದಾರೆ. ಭಾರತಿ ವಿಷ್ಣುವರ್ಧನ್ ರವರು ಚಲನಚಿತ್ರರಂಗದ ಪ್ರಖ್ಯಾತ ಬಹುಭಾಷಾ ಕಲಾವಿದೆಯಾಗಿದ್ದಾರೆ. ಇವರಿಗೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಗೌರವ ಸಂದಿದೆ. ಹಾಗೆ 2017ರಲ್ಲಿ ಭಾರತ ಸರ್ಕಾರದಿಂದ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಲಭಿಸಿದೆ. ಹೀಗೆ ಭಾರತಿ ವಿಷ್ಣುವರ್ಧನ್ ರವರು ಕನ್ನಡ ಚಲನಚಿತ್ರ ಹಾಗೂ ಪರಭಾಷೆಯ ಚಲನಚಿತ್ರಗಳಲ್ಲಿ ಅಭಿನಯಿಸಿ ಹಲವಾರು ಸಾಧನೆಯನ್ನು ಮಾಡಿದ್ದಾರೆ. ಇವರ ನಟನೆಯೇ ನಮ್ಮೆಲ್ಲರಿಗೂ ಸ್ಫೂರ್ತಿ. ಮತ್ತೊಮ್ಮೆ ನಮ್ಮೆಲ್ಲ ಮಹಿಳೆಯರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾವ ಸಾಧಕಿಯರ ಬಗ್ಗೆ ನಿಮಗೆ ಇಷ್ಟ ಆಯಿತು ಹಾಗೆ ಯಾವ ಮಹಿಳಾ ಸಾಧಕಿ ನಿಮಗೆ ರೋಲ್ ಮಾಡೆಲ್ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಹಾಗೆ ನನ್ನ ರಕ್ಷಿತಾ ಹುಬ್ಬಳ್ಳಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ